ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಶಾಸನ ಯಾವುದು? ಮಿಂಟೋ ಮಾರ್ಲೆ ಆಕ್ಟ್ ಅಥವಾ ಮಿಂಟೋ ಮಾರ್ಲೆ ಕಾಯ್ದೆ ಅಥವಾ 1909 ಕಾಯ್ದೆ. ಇದನ್ನ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಕಾಯ್ದೆ ಯಾವ್ದಂತಾದ್ರೂ ಕೇಳಬಹುದು. ಅಥವಾ 1909 ಮಿಂಟೋ ಮಾರ್ಲೆ ಕಾಯ್ದೆಯ ಉದ್ದೇಶವೇನಾಗಿತ್ತು ಅಂತಾದ್ರೂ ಕೇಳಬಹುದು. ಎಷ್ಟನೇ ತಂಡಕ್ಕ? 4ನೇ ತಂಡಕ್ಕ 2 ಅಂಕ. ಈಗ 5ನೇ ತಂಡ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಸರಿಯಾದ ಉತ್ತರ. 6ನೇ ತಂಡಕ್ಕೆ ನೇರ ಪ್ರಶ್ನೆ. 1935ರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ದಾಖಲೆಯಾಗಿದೆ ಏಕೆ? ದ್ವಿಸರ್ಕಾರ ಪದ್ಧತಿಯನ್ನು ಎಲ್ಲಿ? ದ್ವಿಸರ್ಕಾರಕ್ಕೆ ಜಾರಿಗೆ ತಂತು. ಓಕೆ, ಎಲ್ಲಿ? ಅಲ್ಲ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ತು ಮತ್ತು ಭಾರತದ ಸಂವಿಧಾನಕ್ಕೆ ತಳಹದಿ ಹಾಕಿದ ಕಾಯ್ದೆ. ಅದಕ್ಕದು ಭಾರತ ಇತಿಹಾಸದೊಳಗೆ ಒಂದು ಬಹುಮುಖ್ಯ ದಾಖಲೆಯಾಗಿದೆ. ಎಸ್. 6ನೇ ತಂಡಕ್ಕೆ ನೇರ ಪ್ರಶ್ನೆ. 7ನೇ ತಂಡಕ್ಕೆ ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿ ಹಾಕಿದ ಕಾಯ್ದೆ ಯಾವುದು? ಮೆಕಾಲೆ ವರದಿ ಸರಿಯಾದ ಉತ್ತರ. ಓಕೆ, 1ನೇ ಸುತ್ತಿನಲ್ಲಿ ಎಲ್ಲ ತಂಡದವರು ಬಹಳ ಅದ್ಭುತವಾಗಿ ಉತ್ತರಿಸಿದರೆ ಸುತ್ತು 1 ಮುಗಿತೀಗ. 2ನೇ ಸುತ್ತು ಈಗ ಯಾರಿಗೀಗ? ಏಳನೇ ತಂಡದಿಂದ ಪ್ರಶ್ನೆ. ಫೋರ್ಟ್ ನೋವೆ ಕದನದ ಪರಿಣಾಮವೇನು? ಫೋರ್ಟ್ ನೋವೆ ಕದನದ ಪರಿಣಾಮವೇನು? ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವಗೊಂಡ. ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವಗೊಂಡ ಸರಿಯಾದ ಉತ್ತರ. 6ನೇ ತಂಡಕ್ಕೆ ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ಇವರನ್ನ ಕರೆದರು. ಯಾರನ್ನ? ಕೃಷ್ಣರಾಜ ಒಡೆಯರನ್ನ ಕರೆದರು. ಸರಿಯಾದ ಉತ್ತರ. 5ನೇ ತಂಡಕ್ಕೆ ಪ್ರಶ್ನೆ. ಮೈಸೂರು ಸಂಸ್ಥಾನದಲ್ಲಿ